ಹಾಯ್ ಎಲ್ಲ ಕರ್ನಾಟಕ ಸ್ಪರ್ಧಾ ಮಿತ್ರರಿಗೂ ನೀವು ಮಂಜುನಾಥ್ ಹಾವೇರಿ ಸರ್ ಮಾಡುವ ನಮಸ್ಕಾರ. ಈ 10 ಮಿನಿಟ್ಸ್ ಸೀರೀಸಲ್ಲಿ ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕನ್ನು ತೊಗೊಬಂದಿದ್ದೀನಿ. ಅದೇ ಯಾವುದಪ್ಪ ಅಂದರೆ FRBM ಆ್ಯಕ್ಟ್ 2003 ಅಂತ. ಹಾಗಾದ್ರೆ ಈ ಸೆಷನ್ ಒಳಗೆ FRBM ಆ್ಯಕ್ಟನ್ನು 10 ನಿಮಿಷದೊಳಗೆ ಡೀಟೇಲ್ಡಾಗಿ ಕಲಿಯೋಣ. ಫಸ್ಟ್ ಹಾಗಿದ್ರೆ ಸರ್ ಏನಿದು, ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋಣ. ಸರ್ ಏನಿದು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥದ್ದು ಡೆಮಾಕ್ರಸಿ. ಡೆಮಾಕ್ರಸಿ ಒಳಗೆ ಪ್ರಜೆನೇ ಪ್ರಭು ಅಂತ ಹೇಳಿ ಕರಿತೀವಿ. ಅಂದರೆ ಈ ಪ್ರಜೆಗಳು ಗೌರ್ನಮೆಂಟನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾರೆ, ಅಥವಾ ಆ ಜನಪ್ರತಿನಿಧಿಗಳು ನಮ್ಮ ಜನಗಳಿಗೆ ಅಕೌಂಟೇಬಲ್ ಆಗಿರ್ತಾರೆ. ಯಾವುದಾದ್ರ ಮೂಲಕ ಅಕೌಂಟೇಬಲ್ ಆಗಿರ್ತಾರೆ ಅಂದರೆ ಬೇರೆ ಬೇರೆ ವೇಸ್ ಇದೆ. ಲೈಕ್ ಎಕ್ಸಾಂಪಲ್, ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ನ ಕೊಡೋದಂದರೆ ಎಲೆಕ್ಷನ್. ಅದೇ ಥರ ಇನ್ನೊಂದು ಪಾರ್ಲಿಮೆಂಟ್. ಅಂದರೆ ಸರ್ಕಾರ ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಯಾರ ಒಪ್ಪಿಗೆ ತೊಗೋಬೇಕಾಗುತ್ತಲ್ಲೇ ಪಾರ್ಲಿಮೆಂಟ್ನ ಒಪ್ಪಿಗೆ ಕಂಪಲ್ಸರಿ ತೊಗೋಬೇಕಾಗ್ತದೆ. ಇಲ್ಲಾಂದರೆ ಸರ್ಕಾರ ತನ್ನ ಮನಸ್ಸಿಗೆ ಬಂದಂಗೆ ಕ್ಯಾನ್ ಟೇಕ್ ಆ್ಯಕ್ಷನ್ಸ್. ಹೌದಲ್ಲ? ಈಗ ಫಾರ್ ಎಕ್ಸಾಂಪಲ್ ವೋಟ್ ಬ್ಯಾಂಕ್ ಪೊಲಿಟಿಕ್ಸಲ್ಲಿ ಏನಾಗ್ತದೆ ಅಂತಂದರೆ ಅವ್ರು ಹೆಂಗೆ ಬೇಕು ಹಂಗೆ ಅವರು ಖರ್ಚು ಮಾಡ್ಬೋದು. ಆದರೆ ಖರ್ಚು ಮಾಡಲಿ, ತಪ್ಪಲ್ಲ. ಆದರೆ ಯಾರ ದುಡ್ಡು? ನಮ್ಮ ದುಡ್ಡಲ್ಲೇನ್ರಪ್ಪ, ನಮ್ಮ ದುಡ್ಡು ಅದು. ಹಾಗಾದ್ರೆ ಆ ದುಡ್ಡನ್ನು ಮಿತವ್ಯಯವಾಗಿ, ಬ್ಯಾಲೆನ್ಸ್ಡ್, ಆಪ್ಟಿಮಮ್, ರ್ಯಾಷನಲ್ ವೇಯಲ್ಲಿ ಖರ್ಚು ಮಾಡಬೇಕು ಅಂತಲೇ ನಾವೇನು ಮಾಡಿದ್ದೀವಿ ಅಂತ ಅಂದರೆ ಒಂದು FRBM ಆ್ಯಕ್ಟನ್ನು ಜಾರಿಗೆ ತಂದಿದ್ದೀವಿ. ನಾವು ಮೀನ್ಸ್ ಪಾರ್ಲಿಮೆಂಟು. ಹಾಗಾದರೆ ಯಾಕೆ ಅಂತ ಗೊತ್ತಾಯಿತು. ಯಾಕೆ ಅಂದರೆ ನಮ್ಮ ಪಬ್ಲಿಕ್ ಮನಿಯನ್ನು ಒಂದು ಕರೆಕ್ಟ್ ವೇ ಒಳಗೆ ಎಕ್ಸ್ಪೆಂಡ್ ಮಾಡಲಿ ಅಥವಾ ಸ್ಪೆಂಡ್ ಮಾಡಲಿ ಅಂತ ಬೇಕಾಬಿಟ್ಟು ಮಾಡಬಾರ್ದು ಅಂತ. ಹಾಗಾಗಿ ಫಸ್ಟ್ ಗೊತ್ತಾಯಿತು. ಯಾಕಂತ ಗೊತ್ತಾಯಿತು. ಏನಿದು ಅಂದರೆ ಫಸ್ಟ್ FRBM ಫುಲ್ ಫಾರ್ಮ್ ಅಂದರೆ ಏನು ಅಂದರೆ ಫಸ್ಟು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಹೇಳಿ ಕರಿತೀವಿ. ಒಂದು ಕಾಯ್ದೆ. ಯಾವಾಗ ಒಂದು ಕಾಯ್ದೆನ ನಾವು ಜಾರಿ ತರ್ತೀವಲ್ಲ, ಆ ಕಾಯ್ದೆ ಒಳಗೆ ಅಂದರೆ ಕಾಯ್ದೆ ಏನು ಮಾಡಿರ್ತೈತೆ ಅಂದರೆ ಕೆಲವು ಸೆಕ್ಷನ್ಸ್ ಅಂತ ಹೇಳಿ ಕೆಲವೊಂದು ಈ ಥರ ಫ್ರೇಮ್ವರ್ಕನ್ನು ಹಾಕಿರ್ತೈತಿ. ನೀನು ಆ ಫ್ರೇಮ್ವರ್ಕ್ ಒಳಗಡೆ ಕೆಲಸ ಮಾಡಬೇಕು. ಆ ಫ್ರೇಮ್ವರ್ಕಿಂತ ಹೊರಗೆ ಬಂದಿ ಅಂತ ಅನ್ಕೋ, ಇಟ್ ಈಸ್ ಕಾಲ್ಡ್ ಇಲ್ಲೀಗಲ್ ಅಂತ ಹೇಳಿ ಕರಿತೀವಿ. ಹಾಗೆ ಗೌರ್ನಮೆಂಟ್ ಬಿಹೇವಿಯರನ್ನು ಕಂಟ್ರೋಲ್ ಮಾಡಬೇಕು. ಯಾವ ಬಿಹೇವಿಯರ್ ಇಲ್ಲಿ? ಅವ್ರು ಖರ್ಚು ಮಾಡೋ ಬಿಹೇವಿಯರನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ FRBM ಆ್ಯಕ್ಟನ್ನು ಜಾರಿಗೆ ತಂದ್ವಿ. ಸರ್ ಹಾಗಿದ್ರೆ ಖರ್ಚು ಮಾಡಿದ್ರೆ ಏನಾಗ್ತೈತಿ? ನಾನು ಹೇಳಿದ್ದೆ ಇದೇ 10 ಮಿನಿಟ್ಸ್ ಸೀರೀಸ್ ಒಳಗೆ ಡೆಫಿಸಿಟ್ ಬಗ್ಗೆ ಹೇಳಿದ್ದೆ. ಎಷ್ಟೋ 6 ಟೈಪ್ಸ್ ಆಫ್ ಡೆಫಿಸಿಟ್, ಅದರಲ್ಲಿ 5 ಟೈಪ್ಸ್ ಆಫ್ ಡೆಫಿಸಿಟ್. ಎಕ್ಸಾಂಪಲ್ಲು ಬಜೆಟ್ ಡೆಫಿಸಿಟ್ ಹೇಳಿದ್ದೆ, ಫಿಸ್ಕಲ್ ಡೆಫಿಸಿಟ್ ಹೇಳಿದ್ದೆ, ಪ್ರೈಮರಿ ಡೆಫಿಸಿಟ್ ಹೇಳಿದ್ದೆ, ರೆವಿನ್ಯೂ ಡೆಫಿಸಿಟ್ ಹೇಳಿದ್ದೆ, ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಹೇಳಿದ್ದೆ. ಬಟ್ ಈ ಡೆಫಿಸಿಟ್ ಏನು ಇಂಡಿಕೇಟ್ ಮಾಡ್ತಾವೆ ಅಂತ ಹೇಳಿದ್ದೆ? ಬಾರೋವಿಂಗ್ಸ್. ಹಾಗೆ ಬಾರೋವಿಂಗ್ ಜಾಸ್ತಿ ಆದರೆ ಏನಾಗ್ತದೆ ಅಂತ ಹೇಳಿದ್ದೆ? ಗೌರ್ನಮೆಂಟು ಅಥವಾ ಒಂದು ದೇಶ ತನ್ನ ಸೆಲ್ಫ್ ರಿಲಯನ್ಸನ್ನು, ತನ್ನ ಸಾರ್ವಭೌಮತ್ವವನ್ನು ಅಲ್ಲಿ ಒತ್ತೆಯಾಳಾಗಿರ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ಲು ಚೈನಾದವರ ಡೆಟ್ ಟ್ರ್ಯಾಪ್ ಪಾಲಿಸಿ. ಚೈನಾದವ್ರು ಏನು ಮಾಡ್ತಾರೆ, ನಮಗೆ ಯಾವುದು ಕಂಟ್ರಿ ಅಥವಾ ನಮ್ಮ ತಮ್ಮ ಒಂದು ಇಂಟ್ರೆಸ್ಟ್ಗೆ ಯಾವ ಕಂಟ್ರಿ ಅವ್ರಿಗೆ ವಾಪಸ್ ದುಡ್ಡು ಕೊಡೋಕ್ಕಾಗಲ್ಲ ಅಂಥ ಕಂಟ್ರಿಗೆ ಏನು ಮಾಡ್ತಾರೆ ಅಂದ್ರೆ ರೊಕ್ಕ ಕೊಡ್ತಾರೆ. ಲಾಸ್ಟಿಗೆ ಏನು ಹೇಳ್ತಾರೆ? ಇಲ್ಲಪ್ಪ, ನನಗಾಗಿದ್ರೆ ಆ ಲ್ಯಾಂಡ್ ಬೇಕು. ಅಂದರೆ ಇದು ಒಂದು ಸೆಲ್ಫ್ ರಿಲಯನ್ಸು. ನಾಳೆ ಏನೇ ಒಂದು ಡಿಸಿಷನ್ ತೊಗೋಬೇಕಾದ್ರೂ ಏನಾಗ್ತದೆ, ಆ ಕಂಟ್ರಿ ಚೈನಾ ಕೇಳಬೇಕು. ಬೆಸ್ಟ್ ಎಕ್ಸಾಂಪಲ್ಲು ಪಾಕಿಸ್ತಾನದ ಪರಿಸ್ಥಿತಿ ಅದೇ. ಸಿಪೆಕಲ್ಲಿ ಇವತ್ತು ಕೂಡ ದ ಚೈನೀಸ್ ಆರ್ಮಿ ಪಾಕಿಸ್ತಾನದಲ್ಲಿದೆ. ದಿ ಪೊಲೀಸ್ ಪರ್ಸನಲ್ ಆಫ್ ದಿ ಚೈನೀಸ್ ಪಾಕಿಸ್ತಾನದಲ್ಲಿದ್ದಾರೆ. ಇದು ಆಗಬಾರ್ದು ಅಂದರೆ ನಾವೇನು ಮಾಡಬೇಕು? ಬಾರೋವಿಂಗ್ಸನ್ನು ರೆಗ್ಯುಲೇಟ್ ಮಾಡಬೇಕು. ಬಾರೋವಿಂಗ್ಸನ್ನು ರೆಗ್ಯುಲೇಟ್ ಮಾಡಲಿಲ್ಲ ಅಂದರೆ ವೋಟ್ ಬ್ಯಾಂಕ್ಸ್ ಪೊಲಿಟಿಕ್ಸ್ ಒಳಗೆ ಪ್ರೀವಿಯಸ್ ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು, ಬಟ್ ಅದು ಲಿಮಿಟ್ಗಿಂತ ಜಾಸ್ತಿ ಆಗಬಾರ್ದು. ಹಾಗಾಗಿ ಇದನ್ನು ಕಡಿಮೆ ಮಾಡಬೇಕು ಅಂತ, ಇದನ್ನು ರೆಗ್ಯುಲೇಟ್ ಮಾಡಬೇಕು ಅಂತ ನಾವೇನು ಮಾಡಿದ್ದೀವಿ ಅಂದರೆ FRBM ಆ್ಯಕ್ಟನ್ನು 2003 ಒಳಗೆ ತೊಗೊಬಂದೀವಿ. ಗೊತ್ತಾಯ್ತಾಗಿದ್ರೆ ಏನಂತ ಗೊತ್ತಾಯಿತು. ಮೂರನೇದು ಸಿಗ್ನಿಫಿಕೆನ್ಸ್ ಏನು? ಒಂದು FRBM ಆ್ಯಕ್ಟ್ ಇಲ್ಲದೆ ಹೋಗಿದ್ರೆ ಅಥವಾ ಅದು ಇಲ್ಲದೆ ಹೋಗಿದ್ರೆ ಏನಾಗ್ತಾ ಇತ್ತು? ಗೌರ್ನಮೆಂಟು ಮನಸ್ಸು ಇಚ್ಛೆ ಖರ್ಚು ಮಾಡ್ತಾ ಹೋಯಿತು, ಅದು ಮಾಡ್ಲಿಕ್ಕೆ ಹೋಗ್ತಾ ಇತ್ತು. ಹಾಗೆ ಮನಸ್ಸು ಇಚ್ಛೆ ಖರ್ಚು ಮಾಡಿದರೆ ಯಾರ ದುಡ್ಡು? ನಮ್ಮ ದುಡ್ಡಲ್ವಾ? ನಮ್ಮ ಟ್ಯಾಕ್ಸ್ ಮನಿಯಲ್ಲೇನ್ರಪ್ಪ ಅದು? ನಮ್ಮ ಟ್ಯಾಕ್ಸ್ ಮನಿಯನ್ನು ನಾನು ಯಾವುದೋ ಒಂದು ಅವರ ಒಂದು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಯೂಸ್ ಮಾಡ್ತಾರೆ ಅಂದರೆ ಇಸ್ ಇಟ್ ಕಾಲ್ಡ್ ಡೆಮೋಕ್ರಸಿ? ಅಲ್ಲ. ಹಾಗಾದರೆ ಡೆಮೋಕ್ರೆಟಿಕ್ ವ್ಯಾಲ್ಯೂಸನ್ನು, ಫಿಸ್ಕಲ್ ಡಿಸಿಪ್ಲಿನನ್ನು, ದ ಫಿಸ್ಕಲ್ ಎಕೋಸಿಸ್ಟಮನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿ ನಾವೇನು ಮಾಡಿದ್ದೀವಿ? FRBM ಆ್ಯಕ್ಟನ್ನು ತಂದಿದ್ದೀವಿ.
ಓಕೆ, ಹಾಗಿದ್ರೆ ಏನಂತ ಗೊತ್ತಾಯಿತು, ಸಿಗ್ನಿಫಿಕೆನ್ಸ್ ಗೊತ್ತಾಯಿತು. ಮೂರನೇದು ಸರ್ ಹಾಗಿದ್ರೆ ಏನಿದೆ ಇದರಲ್ಲಿ, ಓಕೆ ಇದರ ಪ್ರಾವಿಷನ್ಸ್ ಏನಂತ ನಾವು ನೋಡೋದಾದರೆ FRBM ಆ್ಯಕ್ಟನ್ನು 2003 ಒಳಗೆ ಜಾರಿ ತರ್ತಾರೆ. ಓಕೆ, ಈ FRBM ಆ್ಯಕ್ಟ್ ಡೈರೆಕ್ಟಾಗಿ ಹೇಳ್ತದೆ ನೀವು ಫಸ್ಟ್ ಬಾರೋವಿಂಗ್ಸನ್ನು ಕಮ್ಮಿ ಮಾಡಬೇಕು. ಹಾಗೆ ಬಾರೋವಿಂಗ್ಸನ್ನು ಕಮ್ಮಿ ಮಾಡಬೇಕಂದ್ರೆ ಏನಾದರೂ ಮೀನಿಂಗು ಎಸ್ ಡೆಫಿಸಿಟ್ಸ್ ಅಂತ ಹೇಳಿದ್ದೆ ಗೊತ್ತಾ, ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ದೆ, ರೆವಿನ್ಯೂ ಡೆಫಿಸಿಟ್ ಅಂತ ಹೇಳಿದ್ದೆ, ಇವುಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಕಡಿಮೆ ಮಾಡಬೇಕು, ಹೆಂಗೆ ಕಡಿಮೆ ಮಾಡಬೇಕು, ಅದೇ ಸೆಕ್ಷನ್ 4 ಒಳಗೆ, ಓಕೆ FRBM ಆ್ಯಕ್ಟ್ನ ಸೆಕ್ಷನ್ 4 ಒಳಗೆ ಇವ್ರು ಎಕ್ಸ್ಪ್ಲಿಸಿಟ್ಲಿ ಹೇಳ್ತಾರೆ, ನೋಡ್ರಪ್ಪ ಹಾಗಿದ್ರೆ ನೀವು ಈ ಫಿಸ್ಕಲ್ ಡೆಫಿಸಿಟನ್ನು ಕಡಿಮೆ ಮಾಡಬೇಕು ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಫಸ್ಟ್ ಒಂದು ಟಾರ್ಗೆಟ್ ಇಯರನ್ನು ಹಾಕಬೇಕು. ಹಾಗೆ ಜಾರಿ ಬಂದಿದ್ದು ಯಾವಾಗಿದ್ದು 2003 ಒಳಗೆ 5 ವರ್ಷ ಟಾರ್ಗೆಟ್ ಹಾಕಂತಾರೆ. ಓಕೆ, ಅಂದರೆ 2007 ಮತ್ತು 2008, ಓಕೆ 5 ವರ್ಷ ಟಾರ್ಗೆಟ್ ಹಾಕಂತಾರೆ. ಆ ಟಾರ್ಗೆಟ್ ಒಳಗೆ ಫಿಸ್ಕಲ್ ಡೆಫಿಸಿಟನ್ನು ಏನು ಮಾಡಬೇಕಾಗಿದ್ರೆ ಹ್ಯಾಸ್ ಟು ರೀಚ್ 3%. ಎಷ್ಟು ಮಾಡ್ಬೇಕಂತ ಹೇಳ್ತಾರಪ್ಪ ಇವರು, 3% ಮಾಡಬೇಕು ಅಂತ ಕರೀತಾರೆ. ಓಕೆ, ಹಾಗೆ ಹೆಂಗೆ ಮಾಡ್ತೀರಿ, ಒಮ್ಮೆಲೆ 3% ಮಾಡೋಕ್ಕಾಗ್ತದೆ, ಆಗಲ್ಲ. ಹಾಗಾಗಿ ಎವ್ರಿ ಇಯರು ಓಕೆ 0.3% ಅಷ್ಟು ರೆಡ್ಯೂಸ್ ಮಾಡಿ ಏನು ಮಾಡ್ಬೇಕಂದ್ರೆ 3% ತೊಗೊಂಡ್ಬರ್ಬೇಕು. ಸರ್ ಹಾಗೆ 0 ಮಾಡ್ಬೋದಾಗಿದೆ ಅಂತ ನೀವು ಕ್ವೆಶನ್ ಕೇಳಿದರೆ ಇಲ್ಲ. ಸೊ ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾ ವಿತೌಟ್ ಬಾರೋವಿಂಗ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್. ಹಾಗಾಗಿ ಅದು ಆಗೋದಿಲ್ಲ. ಎರಡನೇದು ಹೇಳಿದೆ ಯಾವುದು, ರೆವಿನ್ಯೂ ಡೆಫಿಸಿಟನ್ನು ಕಮ್ಮಿ ಮಾಡಬೇಕು. ಸೊ ಹಾಗೆ ರೆವಿನ್ಯೂ ಡೆಫಿಸಿಟನ್ನು ಕಮ್ಮಿ ಮಾಡೋದಕ್ಕಿಂತ ಇದು ಆ್ಯಕ್ಚುಲಿ ಎಕನಾಮಿಕಲಿ ವಯಾಬಲ್ ಅಲ್ಲ. ಹಾಗೆ ಇದನ್ನು ನಾವು ಏನು ಮಾಡಬೇಕಂತ ಹೇಳ್ತಾರೆ ಅಂದರೆ ಟೋಟಲಿ ಎಲಿಮಿನೇಟೇ ಮಾಡಿಬಿಡ್ರಿ. ಆದರೆ ರೆವಿನ್ಯೂಲಿ ಫಿಸ್ಕಲ್ ಡೆಫಿಸಿಟ್ 3% ಅಂತ ಹೇಳಿದ್ರೆ ಆದರೆ ರೆವಿನ್ಯೂ ಡೆಫಿಸಿಟ್ ಎಷ್ಟು ಮಾಡಬೇಕಂತ ಹೇಳ್ತಾರೆ ಇಲ್ಲಿ 0%. ವಾಟ್ ಇಟ್ ಮೀನ್ಸ್ ಓಕೆ ದ ರೆವಿನ್ಯೂ ಡೆಫಿಸಿಟ್ ಹ್ಯಾಸ್ ಟು ಬಿ ಎಲಿಮಿನೇಟೆಡ್. ಅದನ್ನು ಎಲಿಮಿನೇಟ್ ಮಾಡಿ ಹೆಂಗೆ ಎಲಿಮಿನೇಟ್ ಮಾಡ್ತೀರಿ, ಸೇಮ್ ಫೇಸ್ಡ್ ಮ್ಯಾನರಲ್ಲಿ 0.5% ಎವ್ರಿ ಇಯರ್ ಏನು ಮಾಡಬೇಕಾಗಿದ್ರೆ ಕಡಿಮೆ ಮಾಡಬೇಕಾಗ್ತದೆ. ಹಾಗಿದ್ರೆ 2 ಪ್ರಾವಿಷನ್ ಗೊತ್ತಾಯಿತು. ಮೂರನೇ ಪ್ರಾವಿಷನ್ನು ಅಲ್ಲಪ್ಪ ಒಂದೊಂದ್ಸಾರಿ ಆ್ಯಕ್ಟ್ ಆಫ್ ಗಾಡ್ಸ್ ಅಂತ ಇರ್ತವೆ. ಮೊನ್ನೆ ಕೋವಿಡ್ ಬಂತು, ಓಕೆ, ಆಮೇಲೆ ವಿ ಕ್ಯಾನ್ ಸೇ ದಟ್ ಕೆಲವೊಂದು ಸಾರಿ ಏನೋ ಗ್ಲೋಬಲ್ ಹೆಡ್ವಿಂಡ್ಸ್ ಏನಾದರೂ ಆಯಿತು ಅಂದರೆ ಲೈಕ್ ಸಬ್ ಪ್ರೈಮ್ ಕ್ರೈಸಿಸ್ ಅಂತ ನಾವು ಕೇಳಿದ್ವಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅದರ ಇಂಪ್ಯಾಕ್ಟ್ ಇಂಡಿಯಾದ ಮೇಲೆ ಆಗ್ತದೆ. ಯಾಕಂದ್ರೆ ಇಂಡಿಯಾ ಇಸ್ ಲೈಕ್ ಓಕೆ ಕಪಲ್ಡ್ ಎಕಾನಮಿ ಅಲ್ವಾ. ಹಾಗಾಗಿ ಅಲ್ಲಿ ಏನೇ ಆದರೂ ಕೂಡ ಅದರ ರಿಫರ್ಕಷನ್ಸ್ ಎಲ್ಲಿ ಕಂಡು ಬರ್ತವೆ, ನಮ್ಮ ಭಾರತದ ಅರ್ಥವ್ಯವಸ್ಥೆ ಮೇಲೆ ಅದರ ರಿಫರ್ಕಷನ್ಸ್ ಅನ್ನು ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ಏನಾಗುತ್ತೆ ಅಂತ ಅಂದರೆ ರೈಟ್, ನಾವೇನು ಟಾರ್ಗೆಟ್ಸ್ ಹಾಕೊಂಡಿದ್ದೀವಲ್ಲ ಆ ಟಾರ್ಗೆಟ್ಸ್ ಅನ್ನು ಸಮ್ ಟೈಮ್ ಬೇಕಂತ ಅಲ್ಲ, ಓಕೆ ವಿಲ್ಫುಲ್ಲಿ ಅಲ್ಲ, ಏನಾಗಿದ್ರೆ ಕೆಲವೊಂದು ಇನ್ಇವಿಟೇಬಲ್ ಅಥವಾ ಎವಿಟೇಬಲ್ ಆಕ್ಟ್ಸ್ ಇಂದ ನಾವು ಅದನ್ನ ರೀಚ್ ಮಾಡೋಕ್ಕಾಗಲ್ಲ. ಅಂದ್ರೆ ನಾವು ಏನು ಮಾಡ್ಬೇಕಾಗತ್ತೆ, ಹಾಗಿದ್ರೆ ಟಾರ್ಗೆಟ್ಸ್ 3% ಹಾಕಿದ್ದಲ್ಲ, ಮೇ ಬಿ ನನಗೆ ರೀಚ್ ಮಾಡೋಕ್ಕಾಗಲ್ಲ. ಹಾಗೆ ನಾನು ಏನು ಮಾಡ್ತೀನಿ, ಸ್ಲಿಪ್ ಆಗ್ತೀನಿ. ಅದಕ್ಕೆ ಫಿಸ್ಕಲ್ ಸ್ಲಿಪ್ಪೇಜ್ ಅಂತ ಕರಿತೀವಿ. ಇದನ್ನೇ ಎಸ್ಕೇಪ್ ಕ್ಲಾಸ್ ಅಂತ ಕರಿತೀವಿ. ಹಾಗೆ ಈ ಎಸ್ಕೇಪ್ ಕ್ಲಾಸ್ ಕೂಡ ಈ ಸೆಕ್ಷನ್ ಅಲ್ಲಿ ಮಾಡಿದ್ದಾರೆ. ಅಪ್ ಟು 0.5% ವರೆಗೂ ಅವ್ರು ಏನು ಮಾಡ್ಬೋದು, ಡಿರೈಲ್ ಆಗ್ಬೋದು ಟಾರ್ಗೆಟ್ಸ್ ಇಂದ. ಮತ್ತೊಂದು ಏನು ಹೇಳ್ತಾರೆ ಅಂದರೆ, ಹಾಗಿದ್ರೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಲೋನ್ ಅನ್ನು ತಗೊಳ್ಳೋಣ. ಹಾಗಿದ್ರೆ ಈಗ ನಿಮ್ಮ ಪ್ರಕಾರ ನೀವು ಹೇಳಿ, ಹಾಗಿದ್ರೆ ಶಾರ್ಟ್ ಟರ್ಮ್ ಲೋನ್ ಬೆಟರಾ, ಲಾಂಗ್ ಟರ್ಮ್ ಲೋನ್ ಬೆಟರಾ? ಎಸ್, ಆಸ್ ಅ ಬಾರೋವರ್ ಆಗಿ ನನಗೆ ಶಾರ್ಟ್ ಟರ್ಮ್ ಲೋನು ತುಂಬ ಡೇಂಜರ್. ಯಾಕೆ ಹೇಳಿ, ಈಗ ಇವತ್ತೊಂದು 10,000 ತೊಗೊಂಬಂದಿನಿ, ನಾಳೆನೇ ಕೊಡಬೇಕು ಅಂದರೆ ಸಾಧ್ಯನಾ? ಇಲ್ಲ ತಾನೆ. ಈಗ ಇವತ್ತು 10,000 ತೊಗೊಂಬಂದಿನಿ, 10 ವರ್ಷ ಬಿಟ್ಟು ಕೊಡ್ತೀನಿ ಅಂದರೆ ತುಂಬ ಜನ ಸಾಲ ಮಾಡ್ತಾರೆ. ಹಾಗಾಗಿ ಈ ಆ್ಯಕ್ಟು ಏನೋ ಎಕ್ಸ್ಪ್ಲಿಸಿಟ್ಲಿ ಏನು ಹೇಳ್ತೈತಿ ಅಂದರೆ, ನೋಡ್ರಪ್ಪ ನೀವು ಲೋನ್ ತರ್ತೀರಾ, ಶಾರ್ಟ್ ಟರ್ಮ್ ಲೋನ್ ತೊಂಬರಿ. ಅದರ ಅರ್ಥ ಏನಾಗಿದ್ರೆ ಇವ್ರ ಮೇಲೆ ಜಾಸ್ತಿ ಪ್ರೆಷರನ್ನು ಹಾಕ್ತಕ್ಕಂಥ, ಅವಾಗ ಏನಾಗ್ತದೆ, ಲೋನ್ ಅನ್ನೋದು ಬಾರೋವಿಂಗ್ಸ್ ಅನ್ನು ಆಗೋದು. ಹಾಗಾಗಿ ಇವರು ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್ ಅಂತ ಹೇಳಿ ಮತ್ತೊಂದು ಟೂಲನ್ನು, ಓಕೆ ಎಕ್ಸಿಸ್ಟಿಂಗ್ ಟೂಲೇ, ಆ ಟೂಲ್ ಮೂಲಕ ಏನು ಮಾಡಬೇಕು ಅಂತ ಹೇಳ್ತಾರೆ, ಓಕೆ ಸಾಲವನ್ನು ತೊಗೊಂಬರ್ರಿ ಅಂತ ಹೇಳ್ತಾರೆ. ಅರ್ಥ ಆಯಿತು ಅನ್ಕೊಂತೀನಿ. ಹಾಗಿದ್ರೆ FD ಕಮ್ಮಿ ಮಾಡಬೇಕು, RD ಅನ್ನು ಎಲಿಮಿನೇಟ್ ಮಾಡಬೇಕು. ಸೊ ರೈಟ್, ಮೂರನೇದ್ದು ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದು ಆಗಿರೋದು, ಆ ಫಿಸ್ಕಲ್ ಸ್ಲಿಪ್ಪೇಜ್ ಎಸ್ಕೇಪ್ ಕ್ಲಾಸ್ ಬಗ್ಗೆ ನಾವು ಮಾತಾಡಿದ್ವಿ ಸಮ್ ಟೈಮು, ರೈಟ್. ಆಮೇಲೆ ಇನ್ನೊಂದು ಡೆಟ್ ಟು GDP ರೇಷಿಯೋ ಬಗ್ಗೆ ಕೂಡ ಇಲ್ಲಿ ಮಾತಾಡಿದ್ದಾರೆ. ಅಂದರೆ ಸರ್ಟೇನ್ ಲಿಮಿಟ್ವರೆಗೂ ಏನು ಮಾಡ್ತಾರೆ ಅಂದರೆ ಸಾಲ, ರೈಟ್, ಆ ಸಾಲದ ಪ್ರಮಾಣ GDPಯ ಇಷ್ಟು % ಏನಾಗ್ಬಾರ್ದಾಗಿದ್ರೆ ಜಾಸ್ತಿ ಆಗಬಾರ್ದು ಅಂತ ಹೇಳಿ ಕೂಡ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಪ್ರಾವಿಷನ್ಸು. ಅದಾದ ನಂತರ ಈ FRBM ಆ್ಯಕ್ಟ್ ಒಳಗೆ ಮತ್ತೇನು ಮಾಡ್ತಾರೆ, 2012 ಒಳಗೆ ಇದ್ರ ಮತ್ತೆ ತಿದ್ದುಪಡಿ ಮಾಡ್ತಾರೆ. ಆ ತಿದ್ದುಪಡಿ ಮಾಡಿಬಿಟ್ಟು ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಒಂದು ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಅಂತ ಹೇಳೋದು ಕಾನ್ಸೆಪ್ಟನ್ನು ಆ್ಯಡ್ ಮಾಡ್ತಾರೆ. ರೈಟ್, ಹಾಗಂದ್ರೆ ಏನಂತ ಗೊತ್ತಿಲ್ಲ ಅಂದರೆ ನಾನು ಪ್ರೀವಿಯಸ್ ವಿಡಿಯೋ ನಾನೇ ಮಾಡಿದ್ದೀನಿ, ಆ ವಿಡಿಯೋನ ನೋಡಿದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್.
ಸೊ ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಹೇಳೋದಾದ್ರೆ ನೋಡಿ, ಇದು ಬಂದಿರತಕ್ಕಂಥದ್ದು ಯಾವಾಗಿದು 2003 ಟಾರ್ಗೆಟ್ 7-8. ಆದರೆ ಅದೇ 7-8ರಲ್ಲಿ ಏನಾಯ್ತು, ಅಮೇರಿಕಾದೊಳಗೆ ಸಬ್ ಪ್ರೈಮ್ ಕ್ರೈಸಿಸ್ ಆಗ್ತದೆ. ಅದರ ಇಂಪ್ಯಾಕ್ಟು ಇಂಡಿಯನ್ ಎಕಾನಮಿ ಮೇಲೆ ಆಗ್ತದೆ. ಆಸ್ ದ ಇಂಡಿಯನ್ ಎಕಾನಮಿ ಇಸ್ ಅ ಕಪಲ್ಡ್ ಎಕಾನಮಿ. ಹಾಗಾಗಿ ಟೋಟಲಿ ನಮಗೆ ಏನಾಗುತ್ತೆ ಹಾಗಿದ್ರೆ ಅದರಿಂದ ಲಾಸ್ ಆಗ್ತದೆ. ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ, ಹಾಗಿದ್ರೆ ನಾವೇನು ಟಾರ್ಗೆಟ್ಸ್ ಅನ್ಕೊಂಡಿದ್ವಿ ಅದನ್ನು ರೀಚ್ ಮಾಡೋಕ್ಕಾಗೋದಿಲ್ಲ. ಹಿಂಗೆ ಕಂಟಿನ್ಯೂ ಆಗ್ತಾ ಹೋಯಿತು. ಹಾಗಾಗಿ 2016 ಒಳಗೆ MOF ಮಿನಿಸ್ಟರ್ ಆಫ್ ಫಿನಾನ್ಸ್ ಅವರು ಮತ್ತೆ ಒಂದು NK ಸಿಂಗ್ ಕಮಿಟಿ, ದ ನಂದಕಿಶೋರ್ ಸಿಂಗ್ ಕಮಿಟಿ ಅಂತ ಹೇಳಿ ಕರಿತೀವಿ, ರೈಟ್. ಹಿ ವಾಸ್ ಆಲ್ಸೋ ದಿ ಚೇರ್ಮನ್ ಆಫ್ ದಿ 15th ಫಿನಾನ್ಸ್ ಕಮಿಷನ್, ರೈಟ್. ಇವ್ರನ್ನ ಅಧ್ಯಕ್ಷತೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕಮಿಟಿಯನ್ನು ಸೆಟಪ್ ಮಾಡ್ತಾರೆ. ಅದರ ಪಾಪ್ಯುಲರ್ಲಿ FRBM ರಿವ್ಯೂ ಕಮಿಟಿ ಅಂತ ಹೇಳಿ ಕರಿತೀವಿ. ಈ FRBM ರಿವ್ಯೂ ಕಮಿಟಿ ಕೆಲವು ಸಜೆಷನ್ಸ್ ಅನ್ನ ಕೊಡ್ತದೆ. ಏನು, ಡೆಟ್ ಟು GDP ರೇಷಿಯೋ ಏನೈತಲ್ಪ, ರೈಟ್. ಅಂದ್ರೆ ಎಷ್ಟು 60% ಟೋಟಲ್. ಅಂದ್ರೆ ಏನು, ಟೋಟಲ್ 60% ಅಂದ್ರೆ ಒಂದು ದೇಶ ಅಂತ ತೆಗೆದುಕೊಂಡಾಗ ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ, ಸ್ಟೇಟ್ ಗೌರ್ಮೆಂಟ್, ಸಬ್ ನ್ಯಾಷನಲ್ ಗೌರ್ಮೆಂಟ್ಸ್ ಇರ್ತವೆ, ನ್ಯಾಷನಲ್ ಮತ್ತು ಸಬ್ ನ್ಯಾಷನಲ್. ಇವರು 40% GDP 40% ಅಷ್ಟೇ ಇವ್ರು ಡೆಟ್ ಇರ್ಬೇಕು, ಸಾಲ. ಸ್ಟೇಟ್ ಗೌರ್ಮೆಂಟ್ ಇದು 20%, ಟೋಟಲ್ ಎಷ್ಟು 60% ಡೆಟ್ ಟು GDP ರೇಷಿಯೋ ಇರ್ಬೇಕು, ಅದ್ಮೇಲೆ ಹೋಗಬಾರ್ದು ಅಂತ ಹೇಳ್ತಾರೆ. ಎರಡನೇದು ಫಿಸ್ಕಲ್ ಡೆಫಿಸಿಟ್ ಬೈ 2022. ಟಾರ್ಗೆಟ್ ಇಯರ್ ಯಾವ್ದಪ್ಪ ಅಂತಂದ್ರೆ 22-23. ಇಲ್ಲಿವರೆಗೂ ಅಂದ್ರೆ 22-23 ಒಳಗೆ, ಇದು ಬಂದಿದ್ದು 16 ಒಳಗೆ ಬಂದಿತ್ತಲ್ಲ. ಸೊ ಹಾಗಾಗಿ ಟಾರ್ಗೆಟ್ 22-23. ಫಿಸ್ಕಲ್ ಡೆಫಿಸಿಟ್ 22-23 ಒಳಗೆ ನೀವು ಎಷ್ಟು ಅಚೀವ್ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಸುಮಾರು 2.5% ಅಂತ ಹೇಳ್ತಾರೆ. ಜೊತೆಗೆ ರೆವಿನ್ಯೂ ಡೆಫಿಸಿಟ್ ಅನ್ನ 0.8% ಅಂತ ಹೇಳ್ತಾರೆ. ಅಗೇನ್ ಅನ್ಫಾರ್ಚುನೇಟ್ಲಿ, ರೈಟ್, as I told you, so Indian economy is a coupled economy, so we have failed to comply with these rules. ಹಾಗಾಗಿ ಅದು ಆಗಲಿಲ್ಲ. ಅದಾದ ನಂತರ, ರೈಟ್, ಮತ್ತೆ ನಾವು ಏನು ಮಾಡ್ತೀವಿ ಅಂದರೆ 2018 ಒಳಗೆ ಮತ್ತೆ FRBM ಆ್ಯಕ್ಟನ್ನು ನೋಡಿ, 12ರ ಮಾಡಿದ್ವಿ ಇಂಪಾರ್ಟೆಂಟು, 15ರ ಮಾಡಿದ್ವಿ, ಆಮೇಲೆ 18ರ ಕೂಡ ಮಾಡಿದ್ವಿ. 18ರ ಮಾಡಿಬಿಟ್ಟು ಈಗ ಡೆಟ್ ಟು GDP ರೇಷಿಯೋನ 50% ಅಂತ ಇದೆ. ಬೈ ಟಾರ್ಗೆಟ್ ಇಯರ್ ಎಷ್ಟಿದೆ 2031. ಇದು ಸ್ವಲ್ಪ ಬ್ರೀಫ್ ಆಗಿ. ಜೊತೆಗೆ ಈ FRBM ಆ್ಯಕ್ಟು ಇನ್ನೊಂದು ಮ್ಯಾಂಡೇಟ್ ಮಾಡ್ತದೆ. ಆಸ್ ಪರ್ ನೀವು FRBM ರೂಲ್ಸ್ 2004 ಆದರೂ ಹೇಳಿ, ಅಥವಾ ಸೆಕ್ಷನ್ 4 ಆಫ್ ದಿ FRBM ಆ್ಯಕ್ಟ್ ಆದರೂ ಹೇಳಿ 2003. ಏನು ಹೇಳುತ್ತೆ ಅಂದರೆ, ಗೌರ್ಮೆಂಟ್ ಏನು ಮಾಡುತ್ತೆ ನಿಮಗೆಲ್ಲ ಗೊತ್ತಿದ್ದಂಗೆ ಆ್ಯನ್ಯುವಲಿ ಬಜೆಟನ್ನು ಪ್ರೆಸೆಂಟ್ ಮಾಡ್ತದೆ, ರೈಟ್. ಆಸ್ ಪರ್ ದ ಜನರಲ್ ಫಿನಾನ್ಷಿಯಲ್ ರೂಲ್ಸ್ 2017 ಅಂತ ಒಂದು ರೂಲ್ಸ್ ಇದೆ. ಅದ್ರ ಪ್ರಕಾರ ಏನು ಮಾಡಬೇಕಂದ್ರೆ ಬಜೆಟನ್ನು ಇವರು ಚಾಪ್ಟರ್ 3 ಪ್ರಕಾರ ಪ್ರೆಸೆಂಟ್ ಮಾಡ್ತಾರೆ. ಅಥವಾ ರೂಲ್ ನಂಬರ್ 43 ಅಂತ ಇದೆ. ಸೊ ಅದ್ರ ಪ್ರಕಾರ ಪ್ರೆಸೆಂಟ್ ಮಾಡಬೇಕು ಇವರು ಗೌರ್ಮೆಂಟು. ಓಕೆ, ವಾಟ್ FRBM ಆ್ಯಕ್ಟ್ ಹೇಳ್ತದೆ ಅಂದರೆ, ಸರಿರಪ್ಪ, ನೀವೇನು ಬಜೆಟ್ ಮಾಡ್ತಿರಲ್ಲ ಆ ಬಜೆಟ್ ಡಾಕ್ಯುಮೆಂಟ್ ಜೊತೆಗೆ, ರೈಟ್, ಈ ಬಜೆಟ್ ಡಾಕ್ಯುಮೆಂಟ್ ಇದೆ. ಓಕೆ, ಈ ಬಜೆಟ್ ಡಾಕ್ಯುಮೆಂಟ್ ಜೊತೆಗೆ ಮತ್ತೆ ನೀವು, ರೈಟ್, 3 ಡಾಕ್ಯುಮೆಂಟ್ಸನ್ನು ಅದ್ರ ಜೊತೆಗೆ ಪಾರ್ಲಿಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ಯಾವ್ದು? ಒಂದನೇದ್ದು ಟೋಟಲ್ ಎಕಾನಮಿ GDP ಹೆಂಗೈತಿ, ಸೆಕ್ಟರ್ಸ್ ಹೆಂಗಿದಾವೆ, ಎಕ್ಸ್ಟರ್ನಲ್ ಸೆಕ್ಟರ್ ಆ್ಯಂಡ್ ಇಂಡಿಯಾ, ಹಾಗಾದ್ರೆ ಗ್ಲೋಬಲ್ ಎಕಾನಮಿ ಆ್ಯಂಡ್ ಇಂಡಿಯನ್ ಎಕಾನಮಿ ಯಾವ ಥರ ಇದೆ ಅನ್ನೋದನ್ನ ಓವರಾಲ್ ಆಗಿ ಡೀಟೇಲ್ ಆಗಿ ಹೇಳಬೇಕು. ಅದನ್ನು ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ ವರ್ಕ್ ಅಂತ ಹೇಳಿ ಕರೀತೀವಿ. ಅದೊಂದು ಸ್ಟೇಟ್ಮೆಂಟ್ ಅಂದರೆ ಡಾಕ್ಯುಮೆಂಟ್ ಅಂತ ಅನ್ಕೊಳ್ಳಿ. ಸಿಂಪಲ್ ಡಾಕ್ಯುಮೆಂಟ್ಗೆ ನಾವು ಸ್ಟೇಟ್ಮೆಂಟ್ ಅಂತ ಕರಿತೀವಿ ಎಕನಾಮಿ ಒಳಗೆ, ರೈಟ್. ಏನು ರಿಲೀಸ್ ಮಾಡಬೇಕಾಗಿದ್ರೆ ಡಾಕ್ಯುಮೆಂಟ್ ಜೊತೆಗೆ ಬಜೆಟ್ ಡಾಕ್ಯುಮೆಂಟ್ ಜೊತೆಗೆ ದ ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ ಸ್ಟೇಟ್ಮೆಂಟ್. ಏನು ಮ್ಯಾಕ್ರೋ ಎಕನಾಮಿ, ಓವರ್ ಆಲ್ ಎಕನಾಮಿ, GDP, GNP, ಒಟ್ಟು ಎಕನಾಮಿ ಬಗ್ಗೆ ನಾನು ಹೇಳಿದ ಸೆಕ್ಟರ್ಸ್ ಬಗ್ಗೆ, ಇನ್ಫ್ಲೇಷನ್ ಎಷ್ಟೈತಿ, ಡಿಫ್ಲೇಷನ್ ಎಷ್ಟೈತಿ, ಪ್ರೈಸ್ ಲೆವೆಲ್ ಹೆಂಗೈತಿ, CPI ಹೆಂಗೈತಿ, ಎಲ್ಲವನ್ನ ಹೇಳಬೇಕಾಗ್ತದೆ. ಎರಡನೇದು ಬರ್ತದೆ, ಇಲ್ಲೇನು ಮಾಡ್ತಾರೆ ಅಂದರೆ ಸುಮಾರು 6 ಕೈಂಡ್ಸ್ ಆಫ್ ಟಾರ್ಗೆಟ್ಸ್ ಅನ್ನು ಹಾಕೊಂಡಿರ್ತಾರೆ. ಯಾವ್ದು? ಫಿಸ್ಕಲ್ ಡೆಫಿಸಿಟ್ಟು, ರೆವಿನ್ಯೂ ಡೆಫಿಸಿಟ್ಟು, ದೆನ್ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ಟು, ಪ್ರೈಮರಿ ಡೆಫಿಸಿಟ್ಟು, ಟ್ಯಾಕ್ಸು, ನಾನ್ ಟ್ಯಾಕ್ಸು, ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಡೆಟ್ ಅಂತ ಬರ್ತದೆ, ರೈಟ್. ಟೋಟಲ್ 6 to 7 ಟಾರ್ಗೆಟ್ಸ್ ಅನ್ನು ಹಾಕ್ತಾರೆ. ಏನು ಮಾಡ್ತಾರೆ ಇವರು? 3 ವರ್ಷಕ್ಕೊಂದು ಟಾರ್ಗೆಟು. ಈಗ ನೀವು 5 year ಪ್ಲಾನ್ಸ್ ಅಲ್ಲಿ ಕೇಳಿರ್ತೀರ, ರೋಲಿಂಗ್ ಪ್ಲಾನ್ ಅಂತ. ಅದೇ ಥರ ಏನು ಮಾಡ್ತಾರೆ, 3 ವರ್ಷದೊಂದು ವಿಷನ್ ಹಾಕೊಂಡಿರ್ತಾರೆ. ಆದರೆ ಈ ವಿಷನ್ ಅನ್ನು ಅಚೀವ್ ಮಾಡಬೇಕಂದ್ರೆ ಇಯರ್ಲಿ ಏನು ಮಾಡ್ತಾ ಹೋಗ್ತಾರೆ, ಟಾರ್ಗೆಟ್ ಅನ್ನು ಹಾಕ್ತಾ ಹೋಗ್ತಾರೆ. ಹಾಗೆ ಈ 6 ಅಥವಾ ಈ 7 ಟೂಲ್ಸ್ ಏನಿದೆ ಅಲ್ವ, ನಾನು ಏನು ಹೇಳಿದೆ ಇವನ್ನ, ಈ ಟೂಲ್ಸ್ ಅನ್ನ ನೀವು ಆ್ಯನಿಮಲಿ ಏನು ಮಾಡಬೇಕಾಗ್ತದೆ ಅಂದ್ರೆ ಆ ಟಾರ್ಗೆಟ್ಸ್ ಅನ್ನು ಹಾಕೊಂಡು ಟಾರ್ಗೆಟ್ಸ್ ಅನ್ನು ರೀಚ್ ಮಾಡಬೇಕಾಗ್ತದೆ. ಹಾಗಾದ್ರೆ ಫಸ್ಟು ಮ್ಯಾಕ್ರೋ ಎಕನಾಮಿಕ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರೆದೆ. ಇನ್ನೊಂದು ಹಾಗಿದ್ರೆ ಈ ರೋಲಿಂಗ್ ಪ್ಲಾನ್ 3 years ಪ್ಲಾನ್ ಏನಿದೆಯಲ್ಲ ಇವೆಲ್ಲವನ್ನ ಅಚೀವ್ ಮಾಡಬೇಕು ಆ್ಯನಿವಲಿ ಅಪ್ ಟು 3 years. ಇದಕ್ಕೆ ಅಂತ ಕರಿತೀವಿ ಅಂದರೆ ಮೀಡಿಯಂ ಟರ್ಮ್ ಫಿಸ್ಕಲ್ ಪಾಲಿಸಿ ಸ್ಟೇಟ್ಮೆಂಟ್ ಅಂತ, ಅದು ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇದನ್ನು ಅಚೀವ್ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು? GST ತಗೊಂಬರಬೇಕು,
ಹೌದು, GST ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. 101st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನಿದೆ ಅದನ್ನು ತಗೊಬನ್ನಿ, ಅಥವಾ ಗಾರನ್ನು ತಗೊಬನ್ನಿ, ಅಥವಾ ಸಾರನ್ನು ತಗೊಬನ್ನಿ, ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಕೋಡನ್ನು ತಗೊಬನ್ನಿ, ಅಥವಾ ಗೂಗಲ್ ಟ್ಯಾಕ್ಸನ್ನು ತಗೊಬನ್ನಿ, ರೈಟ್, ಇಂಪ್ಲಿಮೆಂಟಿಂಗ್ ದ ಬೇಸ್ ಎರೋಷನ್ ಆಫ್ ಪ್ರಾಫಿಟ್ ಶಿಫ್ಟಿಂಗ್ ಅನ್ನು ತಗೊಬನ್ನಿ. ದರ್ ಇಸ್ ಸೋ ಮೆನಿ ಥಿಂಗ್ಸ್ ಥ್ರೂ ದಿ ಫಿನಾನ್ಸ್ ಬಿಲ್ಲಲ್ಲಿ. ಫಿನಾನ್ಸ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಇವೆಲ್ಲ ರಿಫಾರ್ಮ್ಸನ್ನು ನಾವೇನು ಮಾಡ್ಬಿಟ್ಟು ಏನು ಮಾಡ್ತೀವಿ ಅಂದರೆ ತೊಗೊಂಬರ್ತೀವಿ. ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಮ್ಯಾಕ್ರೋ ಎಕನಾಮಿಕ್ ಸ್ಟೇಟ್ಮೆಂಟ್ ಇದೆ, ಎರಡು ಮೀಡಿಯಂ ಟರ್ಮ್ ಇದೆ, ಇನ್ನೊಂದು ದ ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್. ಈ 3 ಡಾಕ್ಯುಮೆಂಟ್ಸನ್ನು, ಸ್ಟೇಟ್ಮೆಂಟನ್ನು ಅಲಾಂಗ್ ವಿತ್ ದ ಬಜೆಟ್ ಡಾಕ್ಯುಮೆಂಟ್ ನಾವು ಏನು ಮಾಡಬೇಕಾಗತ್ತೆ ಹಾಗಿದ್ರೆ ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲದೆ 2012 ಈ 3 ಡಾಕ್ಯುಮೆಂಟ್ ಜೊತೆಗೆ ಮತ್ತೊಂದು ಡಾಕ್ಯುಮೆಂಟನ್ನು ಆ್ಯಡ್ ಮಾಡ್ತಾರೆ. ಅದೇ ಯಾವುದಪ್ಪ ಅಂದರೆ ಮೀಡಿಯಂ ಟರ್ಮ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಸೊ ಹಾಗಿದ್ರೆ ಇವೆಲ್ಲವನ್ನೂ ಕೂಡ ಕಂಪಲ್ಸರಿ ಓಕೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಥವಾ ಗವರ್ನಮೆಂಟ್ ಏನು ಮಾಡಬೇಕಾಗ್ತದೆ ಅಂತಂದರೆ ಲೋಕಸಭೆಯಲ್ಲಿ ಪ್ರೆಸೆಂಟ್ ಮಾಡಬೇಕಾಗ್ತದೆ. ಅದರ ಅರ್ಥ ಏನು ಹಾಗಿದ್ರೆ ಕರೆಕ್ಟಾಗಿ ಖರ್ಚು ಮಾಡಿದಾರೋ ಇಲ್ಲೋ, ಹಾಗಾದರೆ ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ರೈಟ್. ಸೊ ಇವು ಎಲ್ಲವನ್ನೂ ಕೂಡ ಆಮೇಲೆ ಇನ್ನೊಂದು ಗೊತ್ತಿರಬೇಕು ಸರ್, ಹಾಗಾದರೆ ಅಲ್ಲಿ ಪ್ರೆಸೆಂಟ್ ಮಾಡೋದ್ರಿಂದ ಏನು ಲಾಭ ಅಂತ ಅಂದರೆ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸನ್ನು, ರೈಟ್, ಏನಾದರೂ ನೀವು ಪ್ರಾಪರ್ ಆಗಿ ವೋಟ್ ಮಾಡಿದಾಗ ವೋಟ್ ಸಿಗಲಿಲ್ಲ ಅಂದರೆ ಗೌರ್ಮೆಂಟು ರಿಸೈನ್ ಮಾಡಬೇಕಾಗ್ತದೆ. ನೋಡೋಣ, ನಾನು ಇನ್ನೊಂದು ಕ್ಲಾಸಲ್ಲಿ ನನ್ನ ಬಜೆಟ್ ಯಾವ ಥರ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನು ಡೀಟೇಲ್ಡ್ ಆಗಿ ಹೇಳ್ತಾನಂತೆ. ಸೊ ಇದು ಏನು ಹಾಗಿದ್ರೆ ಸಮ್ ಇಂಪಾರ್ಟೆಂಟ್ ದ ಥಿಂಗ್ಸ್ ರಿಲೇಟೆಡ್ ಟು ನಮ್ಮ FRBM ಆ್ಯಕ್ಟ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಹಾಗೆ FRBM ಆ್ಯಕ್ಟು ನಿಮ್ಮ ಎಲ್ಲ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಎಸ್, ಸೊ ಹಾಗಿದ್ರೆ FRBM ಆ್ಯಕ್ಟು ಫಸ್ಟು ಹೆಂಗಂದ್ರೆ ಏನು ಗೊತ್ತಾಯಿತು, ಓಕೆ, ಸಿಗ್ನಿಫಿಕೆನ್ಸ್ ಗೊತ್ತಾಯಿತು. ಹಾಗಿದ್ರೆ ಇದನ್ನು ಯಾಕೆ ತಂದ್ವಿ, ಡೆಫಿಸಿಟ್ಸನ್ನು ಮ್ಯಾನೇಜ್ ಮಾಡೋಕ್ಕೆ ತಂದ್ವಿ ಅಂತ ಗೊತ್ತಾಯಿತು. ಇನ್ನೊಂದು ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು, ಏನಾದರೂ ಮೇನ್ಸಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ವೋಟ್ ಬ್ಯಾಂಕ್ಸ್ ಪೊಲಿಟಿಕ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಬರೀರಿ, ರೈಟ್. ಅಥವಾ ಹ್ಯಾಸ್ ಏನೋ ಆರ್ಟಿಕಲ್ 284 ಅಂತ ಇದೆ ಅಲ್ವಾ, 284 ಆ್ಯಂಡ್ 283 283 ಆರ್ಟಿಕಲ್ ಪ್ರಕಾರ ಆಸ್ ಅ ಗೌರ್ನಮೆಂಟ್ ಅಥವಾ ಪಾರ್ಲಿಮೆಂಟ್ ಇಸ್ ಅ ಕಸ್ಟೋಡಿಯನ್ ಆಫ್ ದಿ ಪಬ್ಲಿಕ್ ಮನಿ. ಸೊ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕಾದರೂ ಹೇಳಿ. ಸೊ ರೈಟ್, ಇವೆಲ್ಲ ಉದ್ದೇಶಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ 2003 FRBM ಆ್ಯಕ್ಟನ್ನು ತಂದಿದ್ದೀವಿ. ಅದೇ ಥರ ಕರ್ನಾಟಕ ಸರ್ಕಾರ ಕೂಡ ತನ್ನ FRBM ಆ್ಯಕ್ಟನ್ನು 2002 ಪಾಸ್ ಮಾಡ್ಕೊಂಡಿದೆ, ರೈಟ್. ಸೊ ಥ್ಯಾಂಕ್ ಯು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ FRBM ಆ್ಯಕ್ಟ್. ಥ್ಯಾಂಕ್ ಯು.